2 ವರ್ಷ ಆಪರೇಷನ್ ಕಮಲ ಪ್ರಾರಂಭ ಆಗಿದ್ದೆ ಎಲ್ಲಿ? ನಮ್ಮ ರಾಜ್ಯದಲ್ಲಿ. ಇಲ್ಲಿ ಅವರು ಪ್ರಾರಂಭ ಮಾಡಿದ್ದು ಇವತ್ತು ಮೋದಿ ಅವರು, ಶಾ ಅವರು ಇದರಲ್ಲಿ PhD ಮಾಡಿದ್ದಾರೆ. ನೀವು ಗುಜರಾತ್ ತಗೋಬಹುದು, ಅಸ್ಸಾಂ ತಗೋಬಹುದು, ಗೋವಾ ತಗೋಬಹುದು, ಮಹಾರಾಷ್ಟ್ರ ತಗೋಬಹುದು. ನಮ್ಮ ಕರ್ನಾಟಕದ ಹಿಂದಿನ ಸರ್ಕಾರ ತಗೊಳ್ರಿ. ಮಿಕ್ಕಿದ ಚುನಾವಣೆ ಮಿಕ್ಕಿದ ಎಕ್ಸಾಂಪಲ್ಗಳೇ ಬೇಡ, ಇಲ್ಲೇ ತಗೊಳ್ಳಿ. ಹೇಗಾಯ್ತು ಅದು? ಇವತ್ತು ಹೋಗಿ ಎಲ್ಲ JDS ಅವ್ರ ಬಗ್ಲಕ್ ಕುಂತಾರಲ್ಲ, ಅವರೇ ತಾನೇ ಕಿತ್ತಿದ್ದು ಬಿಜೆಪಿದವರು. ತಾವೊಂದು ಆರೋಪ ಮಾಡಿದ್ರಿ, ಕುಮಾರಸ್ವಾಮಿಯನ್ನ ಮೋದಿ ಮತ್ತು ಶಾ ಮುಖ್ಯಮಂತ್ರಿ ನಾನ್ ಆರೋಪ ಮಾಡಿಲ್ಲ ಸರ್, ದಯವಿಟ್ಟು ನೀವು ಬರಲ್ಲ ಅಂತ ಅರ್ಥ ಸರ್. ನೋಡಿ, ಒಂದ್ ನಿಮಿಷ, ನಾನ್ ಆರೋಪ ಮಾಡಿಲ್ಲ. ಮೊದಲನೇದಾಗಿ ದೇವೇಗೌಡರು ಹೇಳಿದದು ಏನಂತ ಹೇಳಿದ್ರು, ಮುಂದೆ JDS ಅಧಿಕಾರಕ್ಕೆ ಬರುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅವಾಗ ನೀವು ಅಂದ್ರೆ ನಮ್ಮ ಮಾಧ್ಯಮ ಸ್ನೇಹಿತರು, ನಿಮಗೆ ಸ್ವಂತ ಬಲದ ಮೇಲೆ ಬರಕ್ ಆಗೋದಿಲ್ಲ ಅಂದ್ರೆ ಬಿಜೆಪಿಯವರು, ಅಮಿತ್ ಶಾ ಅವರು, ಮೋದಿ ಅವರು ಮಾಡ್ತಾರಂತ ಅವ್ರು ಹೇಳಿರೋದು. ಅವಾಗ ಎಲ್ಲಾ ಬಿಜೆಪಿಯವರ ಬಾಯಿಗೆ ಬೀಗ ಬಿದ್ದಿತ್ತು. ಆಯ್ತಾ? ಯಾರು ಕೂಡ ಇಲ್ಲ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಇಬ್ರು ಪಕ್ಷಕ್ಕೂ ಗ್ಯಾರಂಟಿ ಇಲ್ಲ. ಸ್ವಂತ ಬಲದ ಮೇಲೆ ಬರಕ್ ಆಗೋದಿಲ್ಲ, ಬರೋದು ಕಾಂಗ್ರೆಸ್ ಪಕ್ಷನೇ ಅಂತ ನಾನು ಹೇಳಿರೋದು. ನಿನ್ನೆ ಸದನದಲ್ಲೂ ಅದೇ ಹೇಳಿದೀನಿ, ಮೊನ್ನೆ ಕೌನ್ಸಿಲ್ ಅಲ್ಲೂ ಅದೇ ಹೇಳಿರೋದು. DK ಶಿವಕುಮಾರ್ ಮತ್ತೆ ಸಂಕಷ್ಟ ಬರುತ್ತೆ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಏನ್ ಸಂಕಷ್ಟ? ಈಗ ಇನ್ನೇನ್ ಮಾಡ್ತಾರ್ರಿ? ಈಗಾಗ್ಲೇ ಅವರಿಗೆ ಜೈಲಿಗೆ ಹಾಕಿದ್ದಾಯ್ತು, IT ಆಯ್ತು, ED ಆಯ್ತು. ನೋಡಿ, IT, ED, CBI ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್. ಈಗ ಎಷ್ಟು ರೀ? ನಾಟ್ ಇವನ್ 2% ಏನ್ IT ED ದಾಳಿ ಮಾಡಿದ್ದಾರೆ, ನಾಟ್ ಇವನ್ 2% ಹ್ಯಾವ್ ಬೀನ್ ಕನ್ವಿಕ್ಟೆಡ್. ಇದು ಅವ್ರ ಟ್ರ್ಯಾಕ್ ರೆಕಾರ್ಡ್. ಅವ್ರು ಮಾಡೋರೇ ರೇ. ನಮ್ಗೇನಾದ್ರು ನಮ್ ನಿರೀಕ್ಷೆನೂ ಇಲ್ಲ ಅವ್ರು ನಮ್ಗೆ ಚೆನ್ನಾಗಿ ನೋಡ್ಕೋತಾರಂತ. ಈಗ ನಾವು ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ನಾವು ಜೈಲಲ್ಲಿ ಇರ್ಬೇಕಲ್ಲ. ಈಗ 12 ವರ್ಷ ಆಯ್ತ್ರಿ ಮೋದಿ ಸರ್ಕಾರ ಬಂದು. 15 ವರ್ಷದಿಂದ ಏನ್ ಕೇಳ್ಕೊಂಡ್ ಬಂದಿದೀವಿ? ಅವ್ರು ಪ್ರಚಾರ ಮಾಡೋದಕ್ಕಿಂತ ಮುಂಚೆ ರಾಬರ್ಟ್ ವಾದ್ರಾ ಅವ್ರು ಹಿಂಗೆ, DK ಶಿವಕುಮಾರ್ ಅವ್ರು ಹಿಂಗೆ, ಯಾವ್ದು ಮಾಡಿದಾರೆ ಹೇಳಿ? ಸುಮ್ನೆ ಇದು ಮೀಡಿಯಾನಲ್ಲಿ ಬರ್ಲಿಕ್ಕೆ ಅಷ್ಟೇ. ಇದು ತೊಂದ್ರೆ ಅಂತೂ ಕೊಡೋರೆ ಅವರು. ಗಾಂಧಿ ಕುಟುಂಬ ಹೈಕಮಾಂಡ್ ನೋಡ್ರಿ, ಹರಿಯಾಣ ಪ್ರಧಾನ ಕಾರ್ಯದರ್ಶಿ ಸುಚಿತ್ರಾ ದೇವಿ ಅಂತ ದೊಡ್ಡ ಆರೋಪ ಮಾಡಿದ್ದಾರೆ ಸರ್. ಬಾವಲಾ ಕ್ಷೇತ್ರದಿಂದ ನನಗೆ 7 ಕೋಟಿ ರೂಪಾಯಿ ಕೇಳಿದ್ದಾರೆ ಇವರು. ಯಾರು? ಸುಚಿತ್ರಾ ದೇವಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಬಗ್ಗೆ ಹರಿಯಾಣ ಸರ್, ಹರಿಯಾಣದ ಗೊತ್ತಿಲ್ಲಪ್ಪ ನನಗೆ. ನೀವು ಅಲ್ಲೂ ಸರ್ಕಾರ ಹೈಕಮಾಂಡ್ ಬಗ್ಗೆ ಮಾತಾಡಿದ್ದಾರೆ ಸರ್ ಅವರು. ಅದೇ ಗೊತ್ತಿಲ್ಲ ನನಗೆ, ಎಲ್ಲಾನು ಗೊತ್ತಿದೆ ಅಂತ ಹೇಳಿ. ಈಗ ನೀವು ಇರಾನಿಂದ ಹಿಡ್ಕೊಂಡು ನೀವು ಸೀದಾ ಹರಿಯಾಣ ಕರ್ಕೊಂಡು ಹೋದ್ರಿ. ನನಗೆ ನನಗೆ ಗೊತ್ತಿಲ್ಲಪ್ಪ ಇದು. ಹೌದ್ರಿ, ಐ ಆಮ್ ನಾಟ್ ಅವೇರ್. ಯಾವಾಗ ಆರೋಪ ಮಾಡಿದ್ರು? ನಿನ್ನೆ ಗೊತ್ತಿದೆ, ಗೊತ್ತಿರ್ಬೇಕಂತೇನಿದೆ? ಆಯ್ತಪ್ಪ, ಕೇಳಿದ್ರೆ ಕೊಡ್ಲಿ ದಾಖಲೆಗಳು. ಆದ್ರೆ ಎಲ್ಲಾನು ನನಗೆ ಗೊತ್ತಿರ್ಬೇಕಂತ ಇದ್ಯಾ? ಸಿದ್ದರಾಮಯ್ಯ ದಾಖಲೆ ಇದು ಮಾಡಿದ್ರಲ್ಲ ಸರ್. ಯಾವ್ದು ದಾಖಲೆ? ಬಜೆಟ್ ಬಂದ್ರೆ ಮಾಡಿದ್ರಲ್ಲ ಸರ್. ಅದು ಅವ್ರು ನೋಡಿ, ಅವರು ಸಂಪೂರ್ಣವಾಗಿ ಏನ್ ಹೇಳಿದ್ದಾರೆ, ಯಾವ ಸನ್ನಿವೇಶದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ಅವ್ರೊಬ್ರಿಗೆ ಅಸಮಾಧಾನ ಇರ್ಬೋದು, ಗೊತ್ತಿಲ್ಲ. ಅವ್ರ ಏನಾದ್ರು ಬಹುಶಃ ಅವ್ರ ಕ್ಷೇತ್ರಕ್ಕೆ ಕೇಳಿದಾರೋ, ಅವ್ರ ಜಿಲ್ಲೆಗೆ ಕೇಳಿದಾರೋ, ಸಮಾಜಕ್ಕೆ ಕೇಳಿದಾರೋ ನನಗೆ ಗೊತ್ತಿಲ್ಲ. ಇಲ್ಲ, ಅವ್ರು ಏನಂತ ಹೇಳಿದಾರೆ ಸಂಪೂರ್ಣವಾಗಿ ನನಗೂ ಮಾಹಿತಿ ಇಲ್ಲ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಈಗ DK ಶಿವಕುಮಾರ್ ಮತ್ತೆ ಈಗ ಆಯ್ತು ನೀನು ಆಗ್ಬಿಡ್ತಾರ ಅಂತ ಹೇಳ್ತಾರೆ ಎಲ್ಲ ಕಡೆ. ನಾನ್ ಹೇಳಿದ್ರು, ಸುಭಾಷ್ ರಾಠೋಡ್ ಅವ್ರು ಹೇಳಿದ್ರೆ, ಜಗದೇವ್ ಗುತ್ತೇದಾರ್ ಅವ್ರು ಹೇಳಿದ್ರೆ ಕ್ಯಾಮ್ರಾ ಮುಂದೆ ಫರಕ್ ಬೀಳಲ್ಲ. ನಾನ್ ಹೇಳಿದ್ರು ಫರಕ್ ಬೀಳಲ್ಲ. ಯಾವಾಗ ಏನಾಗ್ಬೇಕು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ಅಗತ್ಯ ಇದ್ದಾಗ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ನಾವು ಕ್ಯಾಮ್ರಾಗಳ ಮುಂದೆ ಮಾತಾಡಿದ್ರೆ ಅಪ್ರಸ್ತುತ. ಅದು ಸರಿ ಹೇಳಿದ್ದೀನಿ, ಇನ್ನೊಂದ್ಸರಿನೂ ಹೇಳ್ತಾ ಇದ್ದೀನಿ. ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಹೇಳಿರೋದು, ಅವಶ್ಯಕತೆ ಬಂದಾಗ ನಾವು ಇಂಟರ್ವ್ಯೂನ್ ಆಗ್ತೀವಿ. ಅದು ಯಾರೇ ಹೇಳ್ಬೋದು, ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಪ್ರೆಸ್ ಮುಂದೆ ಯಾರು ಸ್ಟೇಟ್ಮೆಂಟ್ ಕೊಟ್ಟರು ಅದು ಅಪ್ರಸ್ತುತ.